ಕಸ ಗುಡ್ಸಕ್ಕೆ ಮನೆ ಪಾತ್ರೆ ತೊಳಿಯಕ್ಕೆ ಒಂದು ನಾಟಿ ನಾಯಿ ಒಂದ್ ಜಪಾನ್ ನಾಯಿ 2 ನಾಯಿ ಅವ ಏನಾರ ಕೂತ್ಕೊಂಡ್ಬಿಟ್ರೆ ಮಿಸ್ ಮ್ಯಾಟ್ ಯಾಕೆ ಹೇಳ್ಕೊಬತ್ತ ಯವ್ವ ಕಸ ಗುಡ್ಸಕ್ಕೆ ವರ್ಷಕ್ಕೆ ಮುಗೀತು ಇನ್ನು ನೀವು ಆರಾಮಾಗಿ ಕೂತ್ಕೋಬಹುದು. ಇದೆ ಸಾಕು ಬಿಡಿ, ಇದ್ರ ಜೊತೆ ಮದುವೆ ಮಾಡ್ಬಿಟ್ಟಿದೆ ಕೆಲಸ ಮಾಡುತ್ತಲ್ಲ. ಕಸನೂ ಗುಡಿಸ್ಕೊಂಡು ನೆಲನೂ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡುತ್ತೆ. ವಸ್ತುಗಳೆಲ್ಲ ಸ್ಲಿಮ್ ಆಗ್ತಾವೆ, ಮನುಷ್ಯರುಗಳೆಲ್ಲ ದಪ್ಪ ಆಗ್ತಾವ್ರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕಸ ತುಂಬ್ಕೊಂಡ್ರೆ ನನ್ ಕಸ ತುಂಬೋಯ್ತು ಅಂತ ಬಡ್ಕೊಳುತ್ತೆ. ಓ ಇದೇನ ಕಸ್ಕಂತು ಬರಲ್ವಾ ಮಂಡಿ ಜನ ಇವ್ರು ಅಂತದೆ. ಕಾಲ್ ತೆಗಿಯೋ ಕಚಡ ಹಂಗೆ ಹೋಯ್ತಿತ್ತೇನೋ. ಅವ್ರ ಆಫೀಸಲ್ಲಿ ಇಟ್ಕೊಂಡು ಇಲ್ಲಿ ಆನ್ ಮಾಡಿದ್ರೆ ಮನೆ ಫುಲ್ ನೀಟಾಗಿ ಕ್ಲೀನ್ ಆಗಿದೆ. ನೀವೇನಾದ್ರೂ ಈ ಚಾನಲ್ ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ಇವತ್ತು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಏನ್ ವ್ಲಾಗ್ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿ ನಾ ಹೇಳ್ತೀನಿ, ಯೋಚನೆನೂ ಮಾಡ್ತಾ ಇರಿ. ಎಸ್ಪೆಷಲಿ ನಮ್ ಭಾಗ್ಯಮ್ಮ ಅವ್ರಿಗೆ ಫುಲ್ ಇನ್ನು ಐ ಮೀನ್ ಟು ಸೇ ನನಗ್ ಮದ್ವೆ ಆಗಿಲ್ವಲ್ಲ ಅಂತ, ಭಾಗ್ಯಮ್ಮ ಅವ್ರಿಗೆಲ್ಲ ನನಗ್ ಮದ್ವೆ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮ ತುಂಬಾ ಚಿಂತಾಜನಕವಾಗಿದ್ರು. ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತೀಯ ಅಂತ ಕೇಳಿದಾಗ, ಅಯ್ಯೋ ಕಸ ಗುಡ್ಸಕ್ಕೆ ಮನೆ ಪಾತ್ರೆ ತೊಳಿಯಕ್ಕೆ ತುಂಬಾ ಕಷ್ಟ ಆಗಿದೆ ಅಂತ ಅಳ್ತಾ ಇದ್ರು. ಅದಕ್ಕೆ ನಾನು ಹೇಳ್ದೆ, ಈಗ ಮದ್ವೆ ಆಗಕ್ಕಿಂತ ಮುಂಚೆನೂ ಮನೆ ಕೆಲಸ ಮಾಡೋದಕ್ಕೆ ಮದ್ವೆ ಆಗೋ ಹುಡುಗಿನೇ ಬೇಕಾಗಿಲ್ಲ, ಮನೆ ಕೆಲಸ ಮಾಡೋ ರೋಬೋನು ಬಂದಿದೆ ಅಂತ. ಎಸ್, ಇವತ್ತು ನಾವು ತೋರಿಸ್ತಾ ಇದೀವಿ ಮನೆ ಕೆಲಸ ಮಾಡೋ ರೋಬೋ. ಹಂಗಂತ ಪಾತ್ರೆ ಗೀತ್ರೆ ಎಲ್ಲ ತೊಳೆಯಲ್ಲ, ಬಟ್ಟೆ ಗಿಟ್ಟೆ ಎಲ್ಲ ತೊಳೆಯಲ್ಲ, ಮನೆಯನ್ನ ನೀಟಾಗಿ ಪಳ 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 ಅಂತ ಒಳಸುತ್ತೆ. ಅಂದ್ರೆ ಕಸನೂ ಗುಡಿಸ್ಕೊಂಡು ನೆಲನೂ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡುತ್ತೆ. ಇನ್ಮೇಲೆ ಭಾಗ್ಯಮ್ಮಂಗೆ ಸೊಂಟ ನೋವು ಗಿಂಟ ನೋವು ಕಮ್ಮಿ ಆಯ್ತದೆ, ಆ ಒಂದು ವಿಷಯದಲ್ಲಿ ಮಾತ್ರ ಅಲ್ಲ. ಇವಾಗ ಏನ್ ಐಡಿಯಾ ನಂದು ಗೊತ್ತಾ? ಏನು? ನೀನ್ ಮದ್ವೆ ಮಾಡೋಣ ಅಂತ ಹೆಣ್ ನೋಡ್ತಿದ್ದೆ, ಇವಾಗ ಇದೆಲ್ಲ ಒರ್ಸ್ಕೊಂಡ್ ಗುಡ್ಸ್ಕೊಂಡ್ ಬರ್ತದಲ್ಲ, ಇನ್ನೇ ಮದ್ವೆ. ಎಕ್ಸಿಕ್ಯೂಟಿವ್ ಕೂಡ ಬಂದಿದ್ದಾರೆ, ಸೊ ಅದನ್ನ ತೋರ್ಸೋದಕ್ಕೆ ಯಾವ ತರ ವರ್ಕ್ ಆಗತ್ತೆ ಏನು ಅಂತ. ಇದ್ರದ್ದು ರಿವ್ಯೂ ಅಂತನಾದ್ರೂ ಅನ್ಕೊಳ್ಳಿ, ಅಥವಾ ಏನೋ ಹೆಂಗೆ ಕ್ಲೀನ್ ಮಾಡುತ್ತೆ ನಮ್ಮ ಮನೆ ರೋಬೋ ಅಂತ ತೋರ್ಸೋದಕ್ಕೋಸ್ಕರವಾಗಿ ಈ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವರ್ಗು ನೋಡಿದ್ರೆ ಕಂಪ್ಲೀಟ್ ಆಗ ನಿಮ್ಗೆ ಅರ್ಥ ಆಗುತ್ತೆ ಏನೇನು, ಹೆಂಗ್ ಮಾಡ್ಬೇಕು, ಹೆಂಗ್ ಕ್ಲೀನ್ ಮಾಡುತ್ತೆ. ಅಂಡ್ ನಿಮ್ಮ ಮನೆಯಲ್ಲೂ ತರಿಸ್ಬೋದಾ. ಇದೆ ನಮ್ಮ ಕಸ ಗುಡ್ಸೋ ರೋಬೋ. ಎಸ್, ಕಸನೂ ಗುಡಿಸುತ್ತೆ, ಹಾಗೆ ನೀಟಾಗಿ ಕ್ಲೀನು ಮಾಡುತ್ತೆ. ಅಂಡ್ ದೀಸ್ ಆರ್ ಎಕ್ಸಿಕ್ಯೂಟಿವ್ಸ್. ಸರ್, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡಿ. ತೋರ್ಸೋಣ. ಕೆಲ್ಸ ಮುಗಿದ್ಮೇಲೆ ನಮ್ಮಂಗ ಅದು ಕೂತ್ಕೊತದೆ. ಸರ್ ನಮಸ್ಕಾರ. ಏನಿದು? ಏನದು? ನಮ್ ಮನೆ ಕ್ಲೀನ್ ಮಾಡೋದು. ಕಸ ಗುಡ್ಸಕ್ಕೆ ವರ್ಷಕ್ಕೆ ಮುಗೀತು ಇನ್ನು ನೀವು ಆರಾಮಾಗಿ ಕೂತ್ಕೋಬಹುದು. ಈಗ ನಿಮ್ ಹೆಡ್ತಿರ್ಗೆ ಕೈ ನೋವಲ್ಲಪ್ಪ. ನಮ್ ಹೆಡ್ತಿರ್ಗೆ ನಾವ್ ತರಿಸ್ತಿದ್ವಿ, ಅವ್ರು ತರ್ಸೋದ್ ನಿಮ್ಗೆ. ಅಲೋ, ಅದು ಮೊದ್ಲಾಗೆ ತಂದಿಟ್ಕೊಂಡಿರೋದು. ನನ್ ಹೆಡ್ತಿ ಬಂದ್ಮೇಲೆ ತಂದ್ರೆ ನಮ್ಮ ಅಮ್ಮನ್ ಹೊಟ್ಟೆ ಉರಿ ಬರ್ತದೆ. ಎಡ್ತು ಬಂದ್ಮೇಲೆ ಬತ್ತು, ನಾನಿದ್ದಾಗ ತಂದಿದ್ರೆ ಏನಾಯ್ತಿತ್ತು ಅಂತಾಳೆ ಅಂತ. ಅಲ್ಲ, ನಾನಿದ್ ಇದೆ ಸಾಕು ಬಿಡಿ, ಇದ್ರ ಜೊತೆ ಮದುವೆ ಮಾಡ್ಬಿಟ್ಟಿದೆ ಕೆಲಸ ಮಾಡುತ್ತಲ್ಲ. ಅಲ್ಲ ಕಣೋ, ನನ್ನ ಹೆಂಡತಿ ಮದ್ವೆ ಆದ್ಮೇಲೆ ತಂದ್ರು, ಮದ್ವೆ ಆಗಕ್ಕಿಂತ ಮುಂಚೆ ತಂದ್ರು, ನಾನೇನ್ ಮನೆ ಒರೆಸ್ತಾ ಇದ್ನ ಅಥವಾ ಕಸ ಗುಡಿಸ್ತಾ ಇದ್ನ? ಕೆಲಸ ತಪ್ಪುತ್ತೆ ಅಂತ. ಹೌದು. ಈಗ ಹೆಂಗಿರು ಮದ್ವೆ ಆಗ್ಬೇಕು, ಅದಕ್ಕೆ ಒಂದ್ ಡ್ರಾಮಾ ಮಾಡ್ಕೊಂಡ್ ಫಸ್ಟ್ ತಂದ್ಬಿಟ್ರೆ ಅಷ್ಟೇ. ಅವ್ರ ಲವರ್ ಹೇಳಿ ನನ್ನ ಹೆಂಡತಿ ಮೋಸ್ಟ್ಲಿ ಪುಣ್ಯವಂತೆ ಸರ್. ಇದ್ರೆ ಮಾತ್ರ ಅದಕ್ಕೆ ಮದ್ವೆ ಆದ್ಮೇಲೆ ತಂದ್ರೆ ನಮ್ಮಮ್ಮ ಬೇಜಾರ್ ಮಾಡ್ಕತಾಳೆ. ಇತ್ತಾಗ ನಮ್ಮಮ್ಮನೂ ಬೇಜಾರ್ ಮಾಡ್ಕೋಬಾರ್ದು, ಇತ್ತ ನನ್ನ ಹೆಂಡತಿಗೂ ಬೈಬಾರ್ದು. ಬಲೆ ಕಿಲಾಡಿಯಪ್ಪ ಭಾಗ್ಯಮ್ಮ. ಸರ್, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಟೇಬಲ್ ಏನದು, ಏನೋ ಬಚ್ಚಿಟ್ಕೊಂಡು ಹೋಗ್ತವ್ರೆ, ಮೈಸೂರು ಪಾಕು. ಏನ್ ಭಾಗ್ಯಮ್ಮ ಅದು? ಹಾ, ಓ ಅದನ್ನ ಇಲ್ಲಿಟ್ಟಿದ್ರಾ? ಟೇಬಲ್ ಹಂಡಲ್ ತಿನ್ಕೊಂಡ್ ಹೋಯ್ತದೆ ಅಂತ ಇಟ್ಟಿದ್ಲು. ಉಲ್ಟಾನಾ? ಓಕೆ. ಪೂರ್ತಿ ಇದನ್ನ ತೋರಿಸ್ಬಿಡಿ ಇವಾಗ. ಬೆಳ್ಳು ಪಳ್ಳು ಇಟ್ಕೊಬೇಕನ. ಇದು ವಾರಂಟಿ ಯಾರು ಕೊಡೋದು? ನೀವು ಕೊಡೋದು? ಯುರೇಕಾ ಫೋರ್ಸ್. ಓಕೆ, 1 year ವಾರಂಟಿ. ಓಕೆ, ಮತ್ತೆ ಇನ್ನೊಂದು ವರ್ಷ, 2 ವರ್ಷ ಇದೆಯಲ್ಲ? ನಾನು ಅನ್ಕೊಂಡು 2 ವರ್ಷ ಕೊಡ್ತೀರೇನೋ ಅಂತ. ನೀವೊಂದು ವರ್ಷ ಕೊಡಿ. ಓಕೆ. ಸೊ ಬ್ರ್ಯಾಂಡ್ ಕಡೆಯಿಂದ 1 year ವಾರಂಟಿ ಇರುತ್ತೆ. ಅಂಡ್ ಇವ್ರ ಕಡೆಯಿಂದ ವಾರಂಟಿ ಬೇಕು ಅಂದ್ರೆ ನೀವೇ ಕೇಳ್ಕೊಬೇಕು. ನಮ್ಗೇನೋ ಕೊಡ್ತೀನಿ ಅಂತ ಹೇಳ್ತಾವ್ರೆ, ನೋಡ್ತೀನಿ ಆಮೇಲೆ 6 months ಆದ್ಮೇಲೆ. ಇದೇನಿದು?
ಸೊ ಅದು ಬ್ರಷಸ್ ಸರ್. ಎಕ್ಸ್ಟ್ರಾ ಸ್ಪೇರ್ ಆಯ್ತು. ಎಕ್ಸ್ಟ್ರಾ ಸ್ಪೇಸ್. ಓ ಎಕ್ಸ್ಟ್ರಾನು ಕೊಡ್ತೀರಾ? ಎಕ್ಸ್ಟ್ರಾ ಸ್ಪೇರ್ ಕೂಡ ಇರುತ್ತೆ ಸರ್. ಅದ್ ಕಸ ಗುಡ್ಸಿ ನಮ್ಗೆ ಹೆಂಗ್ ಪರ್ಕೆ ಪರ್ಕೆ ಮುರಿದೋದಾಗ ಇನ್ನೊಂದ್ ಪರ್ಕೆ ಪರ್ಕೆ ಇಷ್ಟುದಾದಾಗ ಹೊಸ ಪರ್ಕೆ ತತ್ತೀವಿ, ಹಂಗ ಅದು ವರ್ಷಿ ಗುಡ್ಸಿ ಸಾಕಾಗಿ ಪರ್ಕೆ ಎಳೆದಾದಾಗ ಅದ್ ಹಾಕೊಳ್ಳೋದು. ಈ ಹಳೆ ಪರ್ಕೆ ಅದಾಗ ಅದು use ಆಗ್ತದೆ ಏನ್ ಮಾಡೋದು? ಸರ್ ಸ್ಪೇರ್ ಸಿಗುತ್ತೆ ಸರ್. ಕಂಪ್ನಿಲೇ ಬೈ ಮಾಡೋದು, ವೆಬ್ಸೈಟ್ ಅಲ್ಲಿ ನೀವು ಬುಕ್ ಮಾಡ್ಕೊಂಡು. ಒಂದ್ 10 ತಂದು ಇಟ್ಬಿಡೋದು, ಪರ್ಕೆ ಹೆಂಗ್ ತಂದು ಜೋಡಿಸ್ಕೊತೀವಿ ಹಂಗೆ. ಓಕೆ ಸರ್ ಬನ್ನಿ ಸರ್, ನೀವು ಎಕ್ಸ್ಪ್ಲೈನ್ ಮಾಡಿ. ಇಲ್ಲೇ ಬಂದ್ಬಿಡಿ, ಈಸಿ. ನೀನು ಬಾಮನ ಜಾಗ ಐತತ್ತ ಜಾಗ. ಪರವಾಗಿಲ್ಲ, ಇಟ್ಸ್ ಫೈನ್. ಸೊ ಇದು ಚಾರ್ಜಿಂಗ್ ಇದು ಕೊಟ್ಟಿರ್ತಾನೆ. Okay. ಸೊ ಮತ್ತೆ ಇದು ಫಿಲ್ಟರ್ಸ್. ಹ್ಮ್. ಸೊ ಇದು ಬ್ರಷ್ ಆಗ್ಲೇ ಮೇಡಮ್ ಹೇಳ್ತಿದ್ದಾರೆ ಪರ್ಕೆ ಅಂತ. ಕಸ ಗುಡ್ಸೋ ಪರ್ಕೆ ನೋಡಿ ವೀಕ್ಷಕರೇ, ಕಸ ಗುಡ್ಸೋ ಪರ್ಕೆ ಮುಂಚೆ ದೊಡ್ಡದೊಡ್ಡದು ಬರ್ತಿತ್ತು, ಇವಾಗ ಇಷ್ಟೇ ಬಂದ್ಬಿಟ್ಟಿದೆ. ವಸ್ತುಗಳೆಲ್ಲ ಸ್ಲಿಮ್ ಆಗ್ತಾವೆ, ಮನುಷ್ಯರುಗಳೆಲ್ಲ ದಪ್ಪ ಆಗ್ತಾವ್ರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಷ್ಟುದ್ದ ಇದ್ದದ್ ಪರ್ಕೆ ಇಷ್ಟುದ್ದ ಆಗೈತಿ ಈಗ. ಸರ್ ಮನೆ ಗುಡ್ಸಿ ವರ್ಷ ಆದ್ಮೇಲೆ ನಾವ್ ಹೆಂಗ್ ಸಾಕಾಗ ಹೊಸ ಅಂತೀವಿ, ಹಂಗ ಅದು ಏನಾರ ಟೀ ಕಾಫಿ ಕೇಳ್ತದ ಸರ್? ಕೇಳುತ್ತೆ ಮೇಡಮ್, ಫುಡ್ ಕೇಳುತ್ತೆ. ಅದೇ ಒರ್ಸಿ ಗುಡ್ಸಿ ಎಲ್ಲ ಆದ್ಮೇಲೆ ಚಾರ್ಜಿಂಗ್ ಪಾಯಿಂಟ್ ಹೋಗಿ ಕುತ್ಕೊಳ್ಳುತ್ತೆ. ಅದಕ್ಕೂ ಊಟ ಬೇಕಲ್ಲ. ಓ ಅದೇ ಹೋಗ್ ಕುತ್ಕತ್ತದ, ನಾವೇನ್ ಕೂರ್ಸಂಗಿಲ್ಲ. ನೀನ್ ತಗೊಂಡೋಗ್ ಕೂರ್ಸೋದು, ವಾಪಸ್ ಬಂದ್ ನಿಂತ್ಕೋತದೆ. ಓಕೆ ಯಾವ ತರ ಐತಿ ಇದು? ಇದು ಚಾರ್ಜಿಂಗ್ ಡೆಕ್. ಇದು ಅದೇ ಮೇಡಮ್ ಕೇಳ್ತಿದ್ರಲ್ಲ ಮನೆ. ಸೊ ಫುಡ್ ಕೊಡೋದು, ಫುಡ್ ಕೊಡೋ ಕೋಟ್ ಅದು, ಫುಡ್ ಕೋಟ್. ಇದು ಕ್ಲಾತ್ಸ್, ಮನೆ ಒರೆಸೋದು ಕ್ಲಾತ್ಸ್. Okay. ಎಕ್ಸ್ಟ್ರಾ ಸ್ಪೇರ್ ಕೂಡ ಇದೆ. ಹಾ ಇಷ್ಟು machines ಇದೆ. ಮತ್ತೆ ಇದು ಬ್ರಷಸ್ ಕ್ಲೀನ್ ತಲೆ ಬಾಚಕ್ಕೆ. ಈ ಫಿಲ್ಟರ್ಸ್ ಬರುತ್ತಲ್ಲ, ಹಾ ಈ ಫಿಲ್ಟರ್ ಕ್ಲೀನ್ ಮಾಡ್ತಾರೆ. ಓಕೆ. ಅಂದ್ರೆ ಫಿಲ್ಟರ್ ಏನಾಗುತ್ತೆ ಕ್ಲೀನ್. ಸರ್, ಫೈನ್ ಡಸ್ಟ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಅದು ಕ್ಲೀನ್ ಮಾಡಿ. ಈ ಕಾರ್ ನಲ್ಲಿ ಫಿಲ್ಟರ್ ಬರುತ್ತಲ್ಲ, AC ಫಿಲ್ಟರ್ ಆತರ. ಓಕೆ, ಇದನ್ನ ನಮ್ಮ ಮನೇಲಿ ಇಲ್ಲಿ ಸ್ಪೇಸ್ ಇದೆ, ಶೋರ್ ಸರ್. ಸೊ ಸೆಟ್ ಮಾಡ್ಬಿಡಿ, ನೋಡೋಣ ಹೆಂಗ್ ವರ್ಕ್ ಮಾಡುತ್ತೆ ಅಂತ. ಒಂದ್ ನಿಮಿಷ. ಖುಷಿ ಆಗ್ಬಿಟ್ಟೈತೆ ಭಾಗ್ಯ ಮುಂದೆ ಕೆಲಸ ಮಾಡೋ ತಪ್ಪು ಅಂತ. ಮನೆ ವರ್ಷದ್ 5 ಗಂಟೆ 6 ಗಂಟೆಗೆ ಸೆಟ್ ಮಾಡ್ಬಿಟ್ರೆ 7 ಗಂಟೆ ಕ್ಲೀನ್ ಮಾಡ್ಕೊಡ್ತದ. ನಮ್ ಪಾಡಿಗೆ ನಾವ್ ಸ್ನಾನ ಮಾಡ್ಕೊಂಡ್ ಪೂಜೆ ಮಾಡ್ಬೋದ, ಆರಾಮಾಗಿ ಹೊರಗಡೆ ಹೋಗ್ಬೋದ. ನಾವ್ ಕಸ ಹೊಡ್ಕೊಂಡು, ನಾವ್ ಒರ್ಸ್ಕೊಂಡು, ನಾವ್ ಸ್ನಾನ ಮಾಡ್ಕೊಂಡು, ನಾವ್ ಪೂಜೆ ಮಾಡ್ಕೊಂಡು, ತಿಂಡಿ ತಿಂದು ಹೋಗೋಷ್ರೊಳಗೆ ಟೈಮೇ ಆಗೋಗಿರ್ತದೆ. ಇವಾಗ ಆನ್ ಮನೆಗೂ ಹೊರಗಡೆ ಹೋಗ್ಬೇಕಾದ್ರೆ ಆನ್ ಮಾಡ್ಬಿಟ್ರೆ ಅದೇ ಮಾಡುತ್ತೆ. ಅದಕ್ಕೆ ಚೆಕ್ ಮಾಡ್ತಾ ಇದೀವಿ ಸೊ ನೋಡೋಣ. ಇದು ಫಸ್ಟ್ ಮೊಬೈಲ್ ನಲ್ಲಿ ಅಪ್ಲಿಕೇಶನ್ ಬರುತ್ತಾ? ಹೌದು ಸರ್. ಅಪ್ಲಿಕೇಶನ್ ಬರುತ್ತೆ, ಸ್ಮಾರ್ಟ್ ಲೈಫ್ ಅಂತ. ಸ್ಮಾರ್ಟ್ ಲೈಫ್ ಅಂತ. ಓಕೆ, ಈ ಅಪ್ಲಿಕೇಶನ್ ಅಲ್ವಾ? ಅದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಸರ್. ಅಲ್ಲಿ ನಮ್ಮ ಪ್ರಾಡಕ್ಟ್ ನೇಮ್ ಬರುತ್ತೆ. ಓಕೆ, ಸೊ ಅದ್ರ ಮೇಲೆ ಕಸ ಹೆಂಗ್ ಏನಾಯ್ತದೆ? ಸಿಸ್ಟಮ್ ಕನೆಕ್ಟ್ ಆಗಿದೆ. ಸೊ ವೈಫೈ ಮುಖಾಂತರ ಈಗ ಆಲ್ರೆಡಿ ರೆಡಿ ಇದೆ ಇದು ಕನೆಕ್ಟ್. ಓಕೆ, ಸ್ಟಾರ್ಟ್. ಚಾರ್ಜ್ ಇಲ್ಲ ಅಂತ ಬೈತದೆ, ಹೊಟ್ಟೆ ತುಂಬಿಲ್ಲ ಇದಕ್ಕೆ. ಬರಕ್ಕೆ ಅದು ಹೆಂಗ್ ಕ್ಲೀನ್ ಮಾಡುತ್ತೆ ಅನ್ನೋದೇ ಡೌಟ್ ನನಗೆ. ನನ್ನ ಮೊಬೈಲ್ ಅಲ್ಲೇ ಆನ್ ಮಾಡ್ಲಾ? ನಾವ್ ಇಷ್ಟಪ್ಪ ಪರ್ಕೆ ತಕೊಂಡು ಅಂತೀವಿ. ಇದು ವಾಟರ್ ಫಿಲ್ ಮಾಡಿದೀವಿ ಇವಾಗ. ಸೊ ಇಲ್ಲಿಗೆ ವಾಟರ್ ಫಿಲ್ ಮಾಡೋದು. ಇದು ಎಷ್ಟು ಹಿಡಿಯುತ್ತೆ ವಾಟರ್? ಹಾಫ್ ಲೀಟ್ರಾ? ಸರ್ ಇಷ್ಟೊಂದ್ ಚಿಕ್ಕದು 1/2 ಲೀಟರ್ ಹಿಡಿತದ. ನಾವು ಒಂದ್ ಬಕೆಟ್ ಮಡಿಕೊಂಡ್ ಮನೆ ಒರೆಸ್ತೀವಲ್ ಸರ್. ಇಲ್ಲ, ನೀವು ಹಾಫ್ ಲೀಟರ್ ಅಲ್ಲೇ ಇಡೀ ನಿಮ್ಮ ಎಂಟೈರ್ ಮನೆ ಒರೆಸಬಹುದು. ಹೌದಾ? ಹಾ, ಓಕೆ. ನೀರ್ ಉಳಿಸ್ತದೆ ಅಷ್ಟೇ. 100% ವಾಟರ್ ಸೇವ್ ಆಗುತ್ತೆ ನಿಮಗೆ. ಇದು ಲೀಕೇಜ್ ಏನೋ ಆಗಲ್ವಾ? ಇದು ಒಂದ್ಸಲ ಪಂಪ್ ಕೂಡ ಇರುತ್ತೆ, Okay. ಮೋಟರ್ ಇರುತ್ತೆ. ಸೊ ವಾಟರ್ ಸ್ಪ್ರೇನು ಕೂಡ ಮಾಡುತ್ತೆ. ಯೂಶಲಿ ಏನಾಗುತ್ತೆ ಅಂದ್ರೆ ನಾರ್ಮಲ್ ರೋಬೋಟಿಕ್ ಏನಾಗುತ್ತೆ, ಬೇಸಿಕ್ಸ್ ಎಲ್ಲ ಏನಾಗುತ್ತೆ, ಜಸ್ಟ್ ಬಟ್ಟೆ ನೆನೆಯುತ್ತೆ ಅಷ್ಟೇನೆ. ಇದರಲ್ಲಿ ವಾಟರ್ ಸ್ಪ್ರೇನು ಕೂಡ ಆಗುತ್ತೆ. ಓಕೆ, ಸೊ ಇದು Sir. ಕ್ಲಾತ್ಸ್. ಓಕೆ, ಇದನ್ನ ಅದಕ್ಕೆ ಫಿಕ್ಸ್ ಮಾಡ್ಬೇಕಾ? ಸರ್ ಇನ್ನೊಂದು, ಬೆಕ್ಕು ನಾಯಿ ಏನಾರ ಮನೇಲಿ ಇದ್ದು ಇದ್ರ ಮೇಲೆ ಕೂತ್ಕೊಂಡ್ಬಿಟ್ರೆ? ಇಲ್ಲ, ಬೆಕ್ಕು ನಾಯಿ ಇದೆಲ್ಲ ಅದ್ರ ಜೊತೆ ಆಟ ಆಡ್ತದೆ ಮೇಡಮ್, ಫ್ರೆಂಡ್ಸ್ ಆಗ್ಬಿಡ್ತಾವ. ಆದ್ರೂ ಇದ್ರ ಮೇಲೆ ಸುಮ್ನೆ ಬಂದು ರೌಂಡ್ ಹೊಡ್ಕೊಂಡ್ ಇಲ್ಲ, ಅದೆಲ್ಲ ಏನಾಗಲ್ಲ. ಏನೂ ನಿಂಗೆ ಆಗಲ್ವಾ? ಅದೆಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ನೀನ್ ಒಂದ್ ಬೆಕ್ಕು ಅಥವಾ ನಾಯಿ ತಗೊಂಡ್ಬರ್ಬೇಕು, ಅವಾಗ ಆಯ್ತಲ್ಲ ಗೊತ್ತಾಯ್ತು. ಒಂದು already. ಮತ್ತೆ ಯಾಕೆ? ಇಲ್ಲೊಂದ್ ಇದೆಯಲ್ಲ ಜಪಾನ್ ನಾಯಿ. ಒಂದು ನಾಟಿ ನಾಯಿ, ಒಂದ್ ಜಪಾನ್ ನಾಯಿ, 2 ನಾಯಿ ಅವ ಏನಾರ ಕೂತ್ಕೊಂಡ್ಬಿಟ್ರೆ ಮಿಸ್ ಆಗಿ ಸರ್. ಇಲ್ಲ, ಏನೂ ಆಗಲ್ಲ. ಓಕೆ, ಇದು ಡಸ್ಟ್ ಕಲೆಕ್ಟ್ ನಾನ್ ಮಾಡೋದಂತೆ, ಕೂತ್ಕೊಂಡ್ರೆ ಅಂಡ್ ಇದು ವಾಟರ್ ಫಿಲ್ ಮಾಡೋದು, ಇದು ಬಟ್ಟೆ ಒರ್ಸ್ಕೊಂಬರೋದು. ಓಕೆ, ಇದನ್ನ ಹೆಂಗ್ ಹಾಕೋದು? ಸೊ ಇದು ಜಸ್ಟ್ ಈ ತರ. ಇಲ್ಲಿ ತೋರ್ಸಪ್ಪ ಹೆಂಗ್ ಹಾಕೋದು ಅಂತ. ಅದು ಬಿಚ್ಕೊಂಬರಲ್ವಾ? ಇಲ್ಲ ಸರ್, ಲಾಕ್ ಆಗುತ್ತೆ ಅದು. ಮಿಸ್ ಆಗಿ ಎಲ್ಲಾರ ಬಿಚ್ಕೊ ಬಂದ್ಬಿಟ್ರೆ ಸರ್ ಅದು ವರ್ಷ ಕರೀತದೇನೋ ಮೋಸ್ಟ್ಲಿ ಅದು. ಮಿಷಿನ್ ಇಂಡಿಕೇಟ್ ಮಾಡುತ್ತೆ. ಬನ್ನಿ ಅಂತ. ನನ್ ಬ್ಯಾಗ್ ಬಿದ್ದೋಗಿದೆ ಬನ್ನಿ, ಬ್ಯಾಗ್ ಬಿದ್ದೋಗಿದೆ ಬನ್ನಿ. ರೆಸ್ಟ್ ಚೇಂಬರ್ ಓಪನ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಹೌದಾ? ಎಲ್ಲ ಇಂಡಿಕೇಶನ್ಸ್ ಇದೆ. ಇವನ್ ವಾಟರ್ ಡಸ್ಟ್ ಫಿಲ್ ಆದ್ರೂ ಕೂಡ ಇಂಡಿಕೇಟ್ ಮಾಡುತ್ತೆ.
ಮಂಚದಂಡಿಲಿ ದಿವಾನಿ ಕಸ ಅಂಡಿಲಿ ತುಂಬ್ಕೊಂಡ್ರು ನನ್ ಕಸ ತುಂಬೋಯ್ತು ಬುಟ್ಟಿ ತುಂಬೋಯ್ತು ಅಂತ ಅವ್ರಿಗೆ ಇಂಗ್ಲಿಷ್ ಬರಲ್ಲಪ್ಪ. ನನ್ಗೆ ಇಂಗ್ಲಿಷ್ ಬರಲ್ಲ. ಲ್ಯಾಂಗ್ವೇಜ್ ಸೆಟ್ ಮಾಡ್ಬೋದು, ಪ್ರೆಸೆಂಟ್ಲಿ ಇಂಗ್ಲಿಷ್ ಅಲ್ಲಿ ಮಾಡುತ್ತೆ. ಓಕೆ, ನೀವು ಒಟ್ನಲ್ಲಿ ಬೇಕು ಅಂದ್ರೆ ಕನ್ನಡ ಭಾಷೆಲ್ಲೂ ಹಾಕೋಬಹುದು ಅಂತ. ಅದು ಈಗ ಕಸ ತುಂಬ್ಕೊಂಡ್ರೆ ನನ್ ಕಸ ತುಂಬೋಯ್ತು ಅಂತ ಓ ಬಡ್ಕೊಳುತ್ತೆ. ಕಸಿನ ಗಾಡಿ ತುಂಬೋಯ್ತು ಬನ್ನಿ ಬನ್ನಿ ಅಂತ. ಇದೇನಾದ್ರೂ ಬಿಚ್ಕೊಂಡ್ರೆ ನನ್ ಕಸ ಬಿಚ್ಕಂತು ಅಂತ ಕರೆಯುತ್ತೆ. ಸರ್ ನನ್ಗ ಅರ್ಥ ಆಗಲ್ಲ, ಅವನೇನ ಅರ್ಥ ಮಾಡ್ಕತ್ತಾನೆ. ಅದು ಇಂಗ್ಲಿಷ್ ಅಲ್ಲಿ ಕರೆಯುತ್ತೆ. 2 ಸಲ ತಿಳ್ಕೊಂಬಿಡು, ಓ ಹಿಂಗೆ ಕರೀತದೆ ಅಂತ, ಹಿಂಗ್ ಕರೆದ್ರೆ ಇದೆ ಅಂತ ಅರ್ಥ ಅಷ್ಟೇ. ಅದು ನಂಗ್ ಸೆಟ್ ಮಾಡಕ್ಕೂ ಬರಲ್ಲ. ಅವಾಗ ಏನ್ ಮಾಡೋದು? ಅವಾಗ ನನ್ನ ಕರಿಬೇಕು. ನೀನ್ ಇರಲ್ಲ ಮನೇಲಿ, ಏನು ಮಾಡಕ, ಸುಮ್ಮನೆ ಹಿಂಗ್ ತಳ್ಳಿದ್ರೆ ಅದೇ ಹೋಗ್ತದೆ. ಓ ಆತರ ಹಾ ಎತ್ತಿ ಮಡಗ್ಬಹುದು. ಹಾ ಅದೇ ಹೋಗುತ್ತಾ? ಮನೆ ಕೊಟ್ರೆ ಅದೇ ಹೋಯ್ತದೆ. ರಿಪೀಟ್ ಕಸದ ಬರಲ್ಲ. ಬುಟ್ಟಿ ಏನಾದ್ರು ಕಸ್ಕೊಂಡ್ರೆ ನನ್ ಬುಟ್ಟಿ ಕಸ್ಕೊಂಡೋಯ್ತು ಅಂತ ಅಲ್ಲೇ ನಿಂತ್ಕತ್ತದೆ. ನೀನೇ ಎತ್ಕೊಂಡ್ ಬರ್ಬೇಕು. ಅದನ್ನ ನಾನ್ ಎದ್ರಿಕತ್ತೀನಿ, ನಾನ್ ಎತ್ಕೊಬರ ಕೈಗೆ ಯಾಕಂದ್ ಹೂಜ್ ಬಿಟ್ರ ಏನು ಆಗಲ್ಲ. ಈಗ ಅಫಿಷಿಯಲ್ಸ್ ಮನೆಗಳಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇದು. ಹೌದು ಸರ್. ಬಡವ್ರ ಮನೆಯಲ್ಲಿ ಕಸ ಮದ್ವೆ ಆಗಿ ಕಡ್ಡಿ ಹೆಂಡತಿ ಇರ್ತಾರೆ. ಮಾತ್ರ ಕಸ ಗುಡಿಸ್ಬೇಕು. ಆ ಓ ಇದನ್ನ ಕಸ್ಕಂತು ನೋಡಮ್ಮ, ಅವಾಗ್ಲೇ ಕೇಳ್ತಿದ್ದಲ್ಲ ನೀನು. ಸರ್ ಅದ್ರ ಆತರ ಡಸ್ಟ್ ಕಲೆಕ್ಟರ್ ಈ ತರ ಏನಾರ ರಿಮೂವ್ ಆದ್ರೆ ಹಾ ಆಟೋಮೆಟಿಕ್ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಓಕೆ, ನೋಡ್ಕೊಳಮ್ಮ. ಹೋದ್ಮೇಲೆ ಹಾ ಹಂಗೆ ಸುಮ್ನೆ ತಳ್ಳೋದು, ಅದನ್ನ ನೋಡ್ಕೊಂಡು ತಳ್ಬೇಕು. ಹಂಗಾದಾಗ ಅದು ವಾಪಸ್ಸು ಅದೇ ರೆಡಿಯಾಗಿ ಬರ್ತದೆ. ಆನ್ ಮಾಡ್ಬೇಕಾ? ಓಕೆ, ಹಾ ಅಷ್ಟೇ. ನನ್ ಕಸದ ಬುಟ್ಟಿ ಬಿದ್ದೋಯ್ತು ಅಂತ ನನ್ ಕರೀತದೆ. ನೀರೊಂದ್ ಬಕೆಟ್ ಬಿದ್ದಾಯ್ತು. ನನ್ ನೀರೊಂದ್ bucket. ಇಂಗ್ಲಿಷ್ ಅಲ್ಲಿ ಕರೀತದ ಅಷ್ಟೇ. ನೀವು ಇಂಗ್ಲಿಷ್ ಕಲ್ತ್ಕೊಂಡ್ಬಿಟ್ರೆ ನನ್ಗೆ ಇಂಗ್ಲಿಷೇ ಬರಲ್ವೇ, ಅದಕ್ಕೆ ಕನ್ನಡ ಕಲ್ಸ್ಕೊಳ್ಬೋದು. ಅದಕ್ಕೆ ಕನ್ನಡ ಹೇಳ್ಕೊಡ್ಬೇಕಾಯ್ತದ ನಾನು. ಹೋಗಲ್ಲ, ಅದ್ ಮಾರ್ಕ್ ಮಾಡ್ಕೊಂಡದ. ಅಟ್ ಎ ಟೈಮ್ 2 ಕೆಲಸ ಮಾಡ್ತಾ ಇರೋದು. ನಾವಾದ್ರ ಒಂದ್ಸಲಿ ಗುಡಿಸ್ತೀವಿ, ಆಮೇಲೆ ಬಕೆಟ್ ಅಲ್ಲಿ ನೀರ್ ತಂದು ಒರೆಸ್ತೀವಿ. ಅದು ಮುಂದೆ ಗುಡ್ಸ್ಕತಾದೆ, ಹಿಂದೆ ಒರೆಸ್ಕತಾದೆ. ಅದ್ರ ಕೆಲ್ಸನೇ ಚಂದ. ಅದಕ್ಕೆ ಅದು 40,000 ರೂಪಾಯಿ. ಇಷ್ಟ ಕೆಲ್ಸ ಮಾಡಕ್ಕೆ ನೀಟಾಗಿ ಕ್ಲೀನ್ ಮಾಡ್ತು. ಓ ಈಗ ಜಿಗ್ಜಾಗ್ ಒಂದೇ ಲೈನ್ ಅಲ್ಲಿ ಕ್ಲೀನ್ ಮಾಡುತ್ತೆ. ಫ್ಯಾನ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಆಯ್ತು. Systematic ಅದು. ಶಿಸ್ತು ಅಂದ್ರೆ ಶಿಸ್ತು. ನಾವ್ ಎಲ್ ಬೇಕಲ್ಲಿ ಗುಡಿಸ್ತೀವಿ, ಅದ್ ಹಂಗಲ್ಲ, ನೀಟಾಗಿ ಒಂದೊಂದ್ ಲೈನ್. ಇದ್ ಹೆಂಗ್ ಫೀಲ್ ಆಯ್ತದೆ ಅಂತಂದ್ರೆ, ನಾವು ನಾಯಿ ಮರಿ ಸಾಕ್ದಾಗ ನಾಯಿ ಮರಿ ಕ್ಲೀನ್ ಮಾಡ್ಕೊಂಡ್ ಬರ್ತದಲ್ಲ ಕೊಟ್ರೆ, ಹಂಗ್ ಫೀಲ್ ಆಯ್ತು. ಹೆಂಗ್ ಫೀಲ್ ಆಗ್ತದೆ ಗೊತ್ತಾ? ಯಾರು ನಾನ್ ಅನ್ಯಗ್ರಹ ಜೀವಿ ನಮ್ಮ ಮನೆಗೆ ಬಂದ್ಬಿಟ್ಟಿರ್ತಲ್ಲ. ಅಲ್ಲ ಆತರ ಅಲ್ಲ ಯಶು, ಇದ್ ಬದ್ದದಲ್ಲಿ ಎಂತದು ಹಿಂಗಂದ್ರೆ ಆಮೇಲೆ ಮನೆ ಕ್ಲೀನ್ ಮಾಡ್ತದ ನಮ್ಮ ಮನೇನ. ಅದ್ ಮುಂದೆ ನೋಡಿದ್ರೆ ಪರಕೆ ಆಮೆ ಹಂಗೆ ಬರೋದು, ಕಾಲ ಕಂಡಿಂಗೆ ನನ್ ಕಾಲಿ ಏನ್ ಮಾಡ್ತದೋ ಹೋಯ್ತದೆ ಅತ್ತಗೆ, ಹೋಗ್ ಸೈಡಿಗೆ ಅಂದ್ಬಿಟ್ಟು ಹೋಗತ್ತಗೆ ನುಗ್ತದೆ. ಅದೇ ಸೈಡ್ ಹೊಂಟೋಯ್ತದೆ. ಬರಲ್ವಾ ಮಂಡಿ ಜನ ಇವ್ರು ಅಂತದೆ. ಕಾಲ್ ಎತ್ತಿದ್ಮೇಲೆ ಮತ್ತೆ ಅಲ್ಲೇ ಕ್ಲೀನ್ ಮಾಡ್ಬೇಕು. ಓ ಕಾಲ್ ತೆಗಿಯೋ ಕಚಡ. ಹೆಂಗಿದೆ ಹಂಗೆ ಬೋಯ್ತಿತ್ತೇನೋ. ಬೈಯೋದಿದ್ರೆ ಹಂಗೆ ಅನ್ನೋದು, ಕಾಲೆತ್ತೋ ಕಚಡ ಅನ್ನೋದು. ಅದು ಬರಲ್ವೇ? ಯಾಕೆ ಹೇಳ್ಕೊಬತ್ತ ಯವ್ವ. ಅದ್ ನೀಟಾಗಿ ಕ್ಲೀನ್ ಮಾಡಕ್ ಕೇಳಿದ್ದೆ, ಅದಕ್ಕೆ ಮ್ಯಾಟ್ ನ ಸಮೇತ ಸೇರ್ಸ್ಕೊಂಡ್ ಕ್ಲೀನ್ ಮಾಡ್ತಾ ಇದ್ದದು. ತಪ್ಪೇನಿದೆ ಅದ್ರಲ್ಲಿ? ಮ್ಯಾಟ್ ನೀ ಹೇಳ್ಕೊಬತ್ತಾ ಇದೆಯಲ್ಲ ನಿಮ್ ಮನೆಗೆ. ಕಿತ್ಕೊಳಮ್ಮ ಮ್ಯಾಟ್, ಹೇಳ್ಕೊ ಮ್ಯಾಟ್ ಹೇಳ್ಕೊ ನೀನು. ಹಾ ಅದು ಮ್ಯಾಕ್ಸಿಮಮ್ ಪವರ್ ಇಟ್ಟಿದ್ನಲ್ಲ ಅದಕ್ಕೋಸ್ಕರ. ಓಕೆ ಅದೇ ಚಾರ್ಜಿಂಗ್ ಪಾಯಿಂಟ್ ಬಂದು ಅದ್ರ ಪಾಡಿಗೆ ಅದು ಕುತ್ಕಂತು. ಇವಾಗ ಅದ್ರ ಊಟ ಅದ್ ಮಾಡ್ತಾ ಇದೆ, ಇಷ್ಟೇ ಕೆಲ್ಸ. ಯೋಚನೆ ಮಾಡ್ತಾವಳೆ. ಫುಲ್ ಖುಷಿಯಾಗಿ ಹೋಗ್ಬಿಟ್ಲು ಸೋನು. ಆರಾಮಾಗಿ 7 ಗಂಟೆಗೆ ಎದ್ದೇಳ್ಬೋದು. ಹಾ ತಗೊಂಡ. ಮಲ್ಲಿಗೆ ಹೂ ಒಂಥರ ಮಕ ಅಳ್ಳೋಯ್ತು. ಅದ್ ನಿಮ್ಮ ಹತ್ರನೇ ಬರ್ತದೆ. ಸುಮ್ನಿರು ಸೋನು. ಮೋಸ್ಟ್ ಆಫ್ ಎಲ್ಲ ಕ್ಲೀನ್ ಆಯ್ತು. ಇವಾಗ ಮನೆಗೆ ಹೋಗುತ್ತೆ ಇದು. ಜಿಗ್ಜಾಗ್ ಎಲ್ಲ ಕ್ಲೀನ್ ಮಾಡ್ಬೋದು. ಒಂದ್ಸಲ ಹಿಂಗಿಂಗೆ, ಒಂದ್ಸಲ ಹಿಂಗಿಂಗೆ. ಫುಲ್ ಕಂಪ್ಲೀಟ್ ಕ್ಲೀನ್ ಆದ್ಮೇಲೆ ಅದು ಹೋಗೋದು. ಅಲ್ಲಿವರೆಗೂ ಹೋಗಲ್ಲ. ಹಾನೆಸ್ಟ್ ರಿವ್ಯೂ ಸೂಪರ್. ಈಗ ಅಫಿಷಿಯಲ್ಸ್ ಮನೆಗಳಲ್ಲಿ
ಸೊ ಮಂತ್ಲಿ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ಎವ್ರಿ ಡೇ ಇದನ್ನ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು. ಕರೆಕ್ಟ್ ಆಗಿ ಶೆಡ್ಯೂಲ್ ಮಾಡಿ ಇಟ್ಬಿಟ್ರೆ 5 ಗಂಟೆಗೆ ಶೆಡ್ಯೂಲ್ ಮಾಡ್ಬೋದಂತೆ. ಮಾರ್ನಿಂಗ್ 5 ಗಂಟೆಗೆ ಎಲ್ಲ ಶೆಡ್ಯೂಲ್ ಮಾಡ್ಬಿಡಿ. ಕೆಳಗಡೆ ಏನು ಇಡ್ಬಿಡಿ ಅಷ್ಟೇ, ಫುಲ್ ಖಾಲಿ ಬಿಟ್ಬಿಡ್ಬೇಕು ಫ್ಲೋರ್ನ. ಬಿಟ್ರೆ ಆಟೋಮೆಟಿಕ್ ಆಗಿ ಇಡೀ ರೂಮು ಮನೆ ಎಲ್ಲ ಅದೇ ಕ್ಲೀನ್ ಮಾಡ್ಕೊಂಡ್ ಬರುತ್ತೆ. ನೀವು ಎಲ್ಲೂ ಅದನ್ನ ಇಟ್ಕೊಂಡು ಇದು ಬೇರೆ ಸಪರೇಟ್ ಅಂತ ಮಾಡೋ ಅವಶ್ಯಕತೆ ಇಲ್ಲ. ಹಂಗೇನಾದ್ರು ರೂಮ್ಸ್ ಸಪರೇಟು ಆತರ ಸಪರೇಟು ಬೇಕು ಅಂತಂದ್ರೆ ಮ್ಯಾಪ್ ಅಲ್ಲಿ ಎಲ್ಲ ತೋರಿಸಿದ್ದಾರೆ. ಸೊ ಆ ಮ್ಯಾಪ್ ವಿಡಿಯೋನು ಕೂಡ ಇದ್ರಲ್ಲಿ ಹಾಕಿದ್ದೇನೆ, ಮೇ ಬಿ ನೀವು ನೋಡಿದಿರಾ. ಸೊ ನೀಟಾಗಿ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿರುತ್ತೆ. ಇನ್ಫ್ಯಾಕ್ಟ್ ನಿಮಗ್ ಬೇಕು ಅಂತಂದ್ರೂ ಕೂಡ ನೀವು ಆರ್ಡರ್ ಮಾಡ್ಬೋದು. ಅಂಡ್ ಹಾ, ಈಗ ನೋಡಿ ಮಕ್ಕಳು ಫಾರಿನ್ ಸೆಟ್ಲ್ ಆಗಿರ್ತಾರೆ, ಮನೆಯಲ್ಲಿ ಅಜ್ಜಿ ತಾತ ಇಬ್ಬರೇ ಇರ್ತಾರೆ. ಅವ್ರಿಗೆ ಪ್ರತಿನಿತ್ಯ ಮನೆ ಒರೆಸ್ಕೊಂಡು ಕ್ಲೀನ್ ಮಾಡೋದು, ಈ ಮಡಿ ಇದೆಲ್ಲ ಯೋಚನೆ ಮಾಡ್ತಾರಲ್ಲ, ಅಂತವ್ರಿಗೆ ಇಟ್ ಇಸ್ ಬೆಸ್ಟ್ ಒನ್. ಯಾಕೆಂತಂದ್ರೆ ಒರೆಸ್ಕೊಂಡು ಅದ್ರ ಜೊತೆ ನೀಟಾಗಿ ಗುಡಿಸ್ಕೊಂಡು ಅದ್ರ ಜೊತೆ ಒರೆಸ್ಕೊಂಡು ಬರುತ್ತೆ. ಎವ್ರಿ ಡೇ ಒರೆಸ್ಬೇಕು ಅನ್ನೋರಿಗೆ ಟೆನ್ಷನ್ ಫ್ರೀ. ಬಟ್ ಕೆಳಗಡೆ ಯಾವ್ದು ಫ್ಲೋರ್ ಮೇಲೆ ಯಾವ್ದು ವಸ್ತುಗಳನ್ನ ಇಡಬೇಡಿ, ತೆಗ್ದ ಮೇಲೆ ಇಟ್ಬಿಡಿ. ಬೆಳಗ್ಗೆ ಟೈಮು ಶೆಡ್ಯೂಲ್ ಮಾಡಿ ಇಟ್ಬಿಟ್ರೆ ನಾವು ಎದ್ದೋಳು ಅಷ್ಟೊತ್ತಿಗೆ ಅದೇ ರೆಡಿ ಮಾಡಿ ಕ್ಲೀನ್ ಮಾಡಿ ಮನೇಲಿ ಬಂದು ಕೂತ್ಕೊಂಡಿರ್ತದೆ. ಸೊ ಅದ್ರದ್ದೊಂದು ಪುಟ್ಟ ಮನೆ ಇದೆ, ಅಲ್ಲಿ ತೋರ್ಸಪ್ಪ ಪುಟ್ಟ ಮನೆ ಹೆಂಗಿದೆ ಅಂತ. ಸೊ ಆ ಪುಟ್ಟ ಮನೆಗೆ ಬಂದು ಕೂತ್ಕೊಳ್ಳುತ್ತೆ. ಇಟ್ ಇಸ್ ಆಸಮ್. ಹಾನೆಸ್ಟ್ ರಿವ್ಯೂ, ತುಂಬಾ ಚೆನ್ನಾಗಿದೆ. ಬಟ್ ಸ್ವಲ್ಪ ದಿವಸ ನಿಮ್ಗೆ ಅಂದ್ರೆ ಒಂದ್ 2 ದಿವಸ ಕರೆಕ್ಟ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರೆ 100% ಬೆಸ್ಟ್. ಈಗ ಕೆಲವರು ವಿಡಿಯೋ ನೋಡಿದವ್ರು ಏನಂತಾರೆ ಅಂತಂದ್ರೆ, ಇದು ತುಂಬಾ ಬಡವ್ರ ಮನೆ, ಚಿಕ್ಕ ಮನೆಗಳಿಗಂತೂ ಆಗಲ್ಲ. ದೊಡ್ಡ ಮನೆ ಅಫಿಷಿಯಲ್ಸಿಗಂತೂ 100% ವರ್ತ್. ಯಾಕೆಂತಂದ್ರೆ ತಿಂಗಳಲ್ಲಿ ಒಂದ್ಸಲ ನೀಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎವ್ರಿ ಡೇ ಒರೆಸೋದಕ್ಕೆ ಗುಡ್ಸೋದಕ್ಕೆ ಆರಾಮಾಗತ್ತೆ. ಬೆಸ್ಟ್ ನನ್ನ ಪ್ರಕಾರ. ಓಪನ್ ರಿವ್ಯೂ, ಇಟ್ ಇಸ್ ಬೆಸ್ಟ್. ಬಟ್ ಬುಕ್ಕಿಂಗ್ ಹೆಂಗ್ ಮಾಡ್ಬೇಕು? ಲೈಕ್ ಬುಕ್ಕಿಂಗ್ ಬಂದು ಫಸ್ಟ್ ಆಫ್ ಆಲ್ ಇದು ತಗಂದ್ರೆ ಏನ್ ಯೂಸ್ ಆಗುತ್ತೆ ಅಂದ್ರೆ, ಈಗ ಇನ್ ಕೇಸ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಇಬ್ರು ಮನೆಯಿಂದ ಗಂಡ ಹೆಂಡತಿ ಅಂದ್ಮೇಲೆ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರ ಟೈಮ್ ಸೇವ್ ಅನ್ನೋದಿರಲ್ಲ. ಓಕೆನಾ? ಈಗ ಈವ್ನಿಂಗ್ ಬರ್ತಾ ಕೆಲ್ಸದಿಂದ ಅವ್ರ ಆಫೀಸ್ ಅಲ್ಲಿ ಇಟ್ಕೊಂಡು ಇಲ್ಲಿ ಆನ್ ಮಾಡಿದ್ರೆ ಮನೆ ಫುಲ್ ನೀಟಾಗಿ ಕ್ಲೀನ್ ಆಗಿರುತ್ತೆ. ಓ ಹಂಗೂ ಇದೆಯಾ? ಓಕೆ. ಓಕೆನಾ? ಬಟ್ ಅದಕ್ಕೆ ವೈಫೈ ಬೇಕಲ್ವಾ? ಇಲ್ಲ ಸರ್, ಈಗ ಆಲ್ರೆಡಿ ಒಂದ್ಸಲ ಕನೆಕ್ಟ್ ಆದ್ಮೇಲೆ ಇನ್ ಕೇಸ್ ಹೊರಗಡೆ ಇದ್ರೂ ನಿಮ್ಗೆ ಆಟೋಮೆಟಿಕ್ ಮನೆ ಕ್ಲೀನ್ ಆಗುತ್ತೆ. ನಾನು ಹೊರಗಡೆ ಇದ್ರು ನಿಮ್ ಮನೇಲಿ ಇದ್ರು ನಾನು ಆನ್ ಮಾಡಿದ್ರೆ ಆನ್ ಮಾಡಿದ್ರೆ ಮನೇಲಿ ಆರಾಮಾಗಿ ಕ್ಲೀನ್ ಆಗಿರುತ್ತೆ. ಓಕೆ, ಇದೊಂದು ಬೆಸ್ಟ್ ಅಡ್ವಾಂಟೇಜ್. ಟೈಮಿಂಗ್ ಸೇವ್ ಮಾಡಬಹುದು. ಇನ್ನೊಬ್ರು ಸರ್ವೆಂಟ್ ಗೋಸ್ಕರ ವೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಈಗಿನ ಕಾಲದ ಸರ್ವೆಂಟ್ಗಳು ಆಲ್ಮೋಸ್ಟ್ ಈಗ ಒಂದ್ಸಲಿ ಕ್ಲೀನ್ ಮಾಡಾದ್ಮೇಲೆ ಅಷ್ಟು ನೀಟಾಗಿ ಕ್ಲೀನ್ನೆಸ್ ಬರಲ್ಲ. ಈಗ ನೀವು ಅಬ್ಸರ್ವ್ ಮಾಡಿದ್ದಾರೆ, ಎಷ್ಟು ಅಂದ್ರೆ ಫೈನ್ ಡಸ್ಟ್ ಎಲ್ಲ ಕಲೆಕ್ಟ್ ಆಗುತ್ತೆ. ಅದೊಂದು ಯೂಸ್ ಇರುತ್ತೆ. ಮತ್ತೆ ಇದನ್ನ ಬುಕ್ಕಿಂಗ್ ಆಪ್ಷನ್ ನಿಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ಫೋನ್ ಮಾಡಿ ಅಥವಾ ವಾಟ್ಸ್ಆಪ್ ಮುಖಾಂತರ ಮಾಡಬಹುದು. ಇನ್ನೊಂದು ನಮ್ದು ವೆಬ್ಸೈಟ್ ಇದೆ, ವೈಟ್ ಮೂನ್ ಟೆಕ್ನಾಲಜಿ ಅಂತ. ವೈಟ್ ಮೂನ್ ಟೆಕ್ನಾಲಜಿ. ಸೊ ಅಲ್ಲಿ ನಿಮ್ಮ ವೈಟ್ ಮೂನ್ ಟೆಕ್ನಾಲಜಿ ಅಲ್ಲಿ ಏನೇನ್ ಸಿಗತ್ತೆ ಸರ್? ವೈಟ್ ಮೂನ್ ಟೆಕ್ನಾಲಜಿ ಬಂದ್ರೆ ನಿಮ್ಗೆ ಮನೆಗೆ ಬೇಕಾದಂತ ಸೋಲಾರ್ ಆಗ್ಬೋದು, ವಾಟರ್ ಪ್ಯೂರಿಫೈಯರ್ ಆಗ್ಬೋದು, ವ್ಯಾಕ್ಯೂಮ್ ಕ್ಲೀನರ್ಸ್ ಆಗ್ಬೋದು, ಮತ್ತೆ ವಾಟರ್ ಸಾಫ್ಟ್ನರ್ ಅಂತ ಕರಿತೀವಿ. ಅದು ಫುಲ್ ಓವರ್ ಆಲ್ ಬಿಲ್ಡಿಂಗ್ ಇದು ಮಾಡ್ಕೊಳ್ತೀವಿ. ಯಾವ ತರ ಅಂದ್ರೆ ಈ ಏರಿಯಾಗಳಲ್ಲಿ ಹಾಟ್ನೆಸ್ ಜಾಸ್ತಿ ಇರುತ್ತೆ, ಹೇರ್ ಫಾಲ್ ಮತ್ತೆ ಸ್ಕಿನ್ ಅಲರ್ಜಿ ಅದೆಲ್ಲ ಆಗ್ತಾ ಇರುತ್ತೆ. ಈಗ ನೀವು ಅಬ್ಸರ್ವ್ ಮಾಡಿರ್ತೀರ, ಮನೇಲಿ ಕೊಳೆ ಎಲ್ಲ ವೈಟ್ ಆಗ್ತಾ ಇರುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ಸಾಫ್ಟ್ನರ್ ಅದು ಸಿಗುತ್ತೆ. ಅದೆಷ್ಟಾಗುತ್ತೆ ಸರ್? ಅದು ಸ್ಟಾರ್ಟಿಂಗ್ ರೇಂಜ್ ಬಂದು ನಿಮ್ಗೆ 25K ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಫುಲ್ ಓಲ್ ಬಿಲ್ಡಿಂಗ್ ಓಲ್ ಬಿಲ್ಡಿಂಗ್ ಗೆ ಪ್ಯೂರಿಫೈ ಆಗಿರುತ್ತೆ ಅದು. ಈಗ ಆ ಮನೇಲಿ ಈಗ ಇನ್ ಕೇಸ್ ಒಂದು 4 ರಿಂದ 5 ಜನ ಇದಾರೆ ಅಂದ್ರೆ ಪರ್ ಡೇ 1000-1200 ಲೀಟರ್ ಬೇಕಾಗುತ್ತೆ. ಅದು ಡಿಪೆಂಡ್ ಅಪಾನ್ ಮೆಂಬರ್ಸ್, ಎಷ್ಟು ಜನ ಇದಾರೆ ಅದ್ ನೋಡ್ಕೊಂಡು ನಾವು ಮೇಲ್ಗಡೆ ಸಿಂಟ್ಯಾಕ್ಸ್ ಕಟ್ಬಿಡ್ತೀವಿ. ಅದು ಕಾವೇರಿ ವಾಟರ್ ಕಡೆ ಯೂಸ್ ಆಗಲ್ಲ. ನಿಮ್ ಮೈನ್ ಬೋರ್ ವಾಲ್ ವಾಟರ್ ವಿತ್ ಹಾರ್ಡ್ನೆಸ್ ಇರುತ್ತೆ ಅಂತ ಕಡೆ ನಿಮ್ಗೆ ಸಾಫ್ಟ್ನರ್ ಚೆನ್ನಾಗಿ ಯೂಸ್ ಆಗುತ್ತೆ. ಓಕೆ. ಸೊ ಚಿಮ್ನಿ ಅದೆಲ್ಲ ಸಿಗುತ್ತೆ? ಚಿಮ್ನಿ ಮತ್ತೆ ಗೀಸರ್, ಎಲೆಕ್ಟ್ರಿಕಲ್ ಗೀಸರ್. ಓಕೆ, ಸೊ ಇಷ್ಟೆಲ್ಲಾ ಪ್ರಾಡಕ್ಟ್ಸ್ ಅವ್ರ ಹತ್ರ ಸಿಗುತ್ತೆ. ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ಸ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನು ಹಾಕಿರ್ತೀನಿ, ವೆಬ್ಸೈಟ್ನು ಹಾಕಿರ್ತೀನಿ, ಅಂಡ್ ಮ್ಯಾಪ್ ಕೂಡ ಹಾಕಿರ್ತೀನಿ. ನೀವು ಹೋಗಿ ಡೈರೆಕ್ಟ್ ಆಗಿ ಕೂಡ ಶಾಪ್ ಅಲ್ಲಿ ಏನೇನ್ ಸಿಗುತ್ತೆ ನೋಡ್ಬೋದು. ಸೊ ನನ್ಗೆ ಆಕ್ಚುಲ್ ಆಗಿ ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ತಾ ಇದೀನಿ. ನನಗೂ 35% ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಅದು ವಿಡಿಯೋ ಮಾಡ್ಕೊಡ್ತಾ ಇರೋದು. ಸೊ ನೀವು ಕೂಡ ನನ್ನ ವಿಡಿಯೋನ ಅವರಿಗೆ ತೋರಿಸಿ, ಡೆಫಿನೆಟ್ ಆಗಿ ಈ ವಿಡಿಯೋನ ತೋರಿಸಿ. ಬೇರೆ ವಿಡಿಯೋ ತಗೊಂಡೋಗ್ಬಿಟ್ಟು ಸರ್ ನಾವು ವಿಜಯ ಮನೋಜ್ ಅವ್ರ ವಿಡಿಯೋ ತೋರಿಸ್ತಾ ಇದೀವಿ ನಮಗೆ 35% ಕೊಡಿ ಅಂತ ಹೇಳೋದಲ್ಲ. ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋನ ನೀವು ಅವ್ರಿಗೆ ತೋರಿಸಿದ್ರೆ 100% ಡಿಸ್ಕೌಂಟ್ ಅಲ್ಲ, 35% ಡಿಸ್ಕೌಂಟ್ ಕೊಡ್ತಾರೆ. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.